No, not sure. No, not sure. ಭಾರತ ಭೂಮಿ ಸ್ವರ್ಗಕ್ಕೆ ಸ್ಪರ್ಧಿಯಾಗಿ ಧರೆಗೆ ಅವತರಿಸಿದೆ ಎನ್ನುತ್ತಾರೆ ಮತ್ತೋರ್ವ ಕವಿ ಚಂದ್ರಶೇಖರ ಭಂಡಾರಿ. ಸಮೃದ್ಧ ಜಲ, ಫಲವತ್ತಾದ ನೆಲ, ಎತ್ತರದ ಬೆಟ್ಟ, ನಯನ ಮನೋಹರ ಕಣಿವೆಗಳ ಕಣಜ ನಮ್ಮ ಭಾರತ. ಕಣಕಣವೂ ಮಂಗಲ ನಮ್ಮ ತಾಯ್ನೆಲ. ನಿಸರ್ಗದ ತೂಗುದೊಟ್ಟಿಲಾಗಿರುವ ಈ ತಾಯ್ನೆಲವನ್ನು, ಶ್ರೀಮಂತ ಪರಂಪರೆಯ ಮಾತೃಭೂಮಿಯನ್ನು ಎಷ್ಟೆಂದು ವರ್ಣಿಸುವುದು, ಏನೆಂದು ಕೊಂಡಾಡುವುದು? ಇದು ಪುಣ್ಯವಂತರ ನಾಕ. ಕಣ್ಣಿನಿಂದ ನೋಡಬೇಕು, ಮನದಿಂದ ಅನುಭವಿಸಬೇಕು. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ನೆಲವು, ನಮ್ಮಿ ತಾಯ್ನೆಲವು. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ನೆಲವು, ನಮ್ಮಿ ತಾಯ್ನೆಲವು. ದೇವಿ ನಿನ್ನಯ ಸೊಬಗಿನ ಮಹಿಮೆಯು ಬಣ್ಣಿಸಲಸದಳವು, ಬಣ್ಣಿಸಲಸದಳವು. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ನೆಲವು, ನಮ್ಮಿ ತಾಯ್ನೆಲವು, ನಮ್ಮಿ ತಾಯ್ನೆಲವು. ಹಸಿರಿನ ಸೆರಗು ಕಣಕಣ ಮಂಗಲವು, ನಮ್ಮಿ ತಾಯ್ನೆಲವು. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ನೆಲವು, ನಮ್ಮಿ ತಾಯ್ನೆಲವು, ನಮ್ಮಿ ತಾಯ್ನೆಲವು. ಮಲಯಾಚಲದಲ್ಲಿ ಗಂಧದ ಪವನ ವಿಧ ವಿಧ ಹೂ ಫಲವು, ನಮ್ಮಿ ತಾಯ್ನೆಲವು. ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ನೆಲವು, ನಮ್ಮಿ ತಾಯ್ನೆಲವು, ನಮ್ಮಿ ತಾಯ್ನೆಲವು.
ಅವತರಿಸಿದೆ ಸ್ವರ್ಗದ ಸ್ಪರ್ಧಿಯು ಸುಂದರ ತಾಯ್ನೆಲವು. ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರಿಗೆ ಹನಿಮಣಿದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಹಿರಿಯರಿಗೂ ಪಾಲಕ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಆ ದೇವರೇ, ಕಷ್ಟಗಳನ್ನು ಕೊಡ್ತಕ್ಕಂತಹ ಸೂತ್ರಧಾರಿಯು ದೇವರೇ, ಕಷ್ಟದ ಸಮಯದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಕ್ಕಂತಹ ಪಾತ್ರಧಾರಿಯು ದೇವರೇ, ಯಾವುದೇ ಒಂದು ಕಾರ್ಯ ಪ್ರಾರಂಭಿಸುವ ಮುನ್ನ ದೇವರ ಪ್ರಾರ್ಥನೆ ಅತಿ ಮುಖ್ಯವಲ್ಲವೇ? ಹಾಗಾದರೆ ಬನ್ನಿ ನಾವು ದೇವರನ್ನ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡೋಣ. ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಟ್ಯ ಎನ್ನೋದು ನಾದಾಂತರಂಗ ತಾನೆ, ನಾದ ಅನ್ನೋದು ಭಾವಾಂತರಂಗ ತಾನೆ. ಶಿಲೆಯಿಂದ ತಾನೆ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಸಂಚಾರತಿ. ಪ್ರತಿಯೊಂದರಲ್ಲೂ ಅವನಾನತಿ, ವ್ಯಕ್ತಿತ್ವ ಸುಖ ಸನ್ಮತಿ. ಈ ಲೋಕನೆರೆದ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರಣ ಎಲ್ಲರೂ ಜೀವಂತಿಸಿ. ಹೂವಲ್ಲಿ ಜೇನು ಗುಡಿ ಗಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ, ಹೇ ಶಾರದೆ, ಹೇ ಶಾರದೆ. ಮಣ್ಣಿನಲ್ಲಿ ಇಟ್ಟು ಪೂಜಿಸಿದರೂ ಒಲಿಯುವುದಿಲ್ಲ, ದೇವರು ಪಂಚಲೋಹದಲ್ಲಿ ಇಟ್ಟು ಪೂಜಿಸಿದರೂ ಒಲಿಯುವುದಿಲ್ಲ. ದೇವರು ಒಲಿಯುವುದು ಮನಸ್ಸಿನಲ್ಲಿಟ್ಟು ಪೂಜಿಸಿದಾಗ ಮಾತ್ರ. ಮನಸ್ಪೂರ್ವಕವಾಗಿ ದೇವರನ್ನ ಸ್ಮರಿಸಿದ ಮುದ್ದು ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಎನ್ನುವ ವೈಶಿಷ್ಟ್ಯಪೂರ್ಣವಾದ ಸಂಸ್ಕೃತಿಯನ್ನು ಹೊಂದಿರತಕ್ಕಂತಹ ನಮ್ಮ ದೇಶ, ಅಂತಹ ಒಂದು ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ನಾವೆಲ್ಲರೂ ಧನ್ಯರು. ಈಗ ಭಾರತೀಯ ಸಂಸ್ಕೃತಿಯ ಪ್ರಕಾರ ಅತಿಥಿಗಳನ್ನು ತಮ್ಮ ಸ್ವಾಗತ ಗೀತೆಯ ಮುಖಾಂತರ ಬರಮಾಡಿಕೊಳ್ಳಲಿದ್ದಾರೆ ನಮ್ಮ ಮುದ್ದು ವಿದ್ಯಾರ್ಥಿನಿಗರು. ಶಾಲೆ ನಮ್ಮದು ಕನ್ನಡ ಮೀಡಿಯಮ್ಮ, ಹಾಡಲ್ಲಿ ಕೋರುವೆ ನಿಮಗೆ ಹಾಡಿ ವೆಲ್ಕಮ್. ನಾಗರದಿಮ್ಮಿ ಶಾಲೆ ನಮ್ಮದು ಕನ್ನಡ ಮೀಡಿಯಮ್ಮ, ಹಾಡಲ್ಲಿ ಕೋರುವೆ ನಿಮಗೆ ಹಾಡಿ ವೆಲ್ಕಮ್. ಎಷ್ಟು ಚಂದ ಐತಿ ರಾರಾಜಿಸುವ ಹೆಮ್ಮೆ ಶಾಲೆ ನಮ್ಮ ನಾಗರದಿಮ್ಮಿ. ಶಾಲೆಯ ಉತ್ಸವ ಬಳಸೋರಾಗಿ ನಡೆದೈತಿ, ಎಲ್ಲರಿಗೂ ಕೋಟಿ. ಮಾದರಿ ಶಾಲೆ ಮಾಡ್ತೀವಿ ನಾವ, ನಮ್ಮ ಕನಸ ಏನ ತೋರಿಸ್ತೀವಿ ನಾವ, ಇದ್ದೀವಿ ನಾವ. ಸರಸ್ವತಿ ಮಾತೆ ನಂದನ, ಇದೆಲ್ಲದಕ್ಕೂ ನೀವು ಕಾರಣ. ನಮ್ಮ ಶಾಲೆ ಹೆಮ್ಮೆ ಅಂತಾರ, ಅಕ್ಷರ ಕ್ರಾಂತಿ ಮಾಡತೀವಿ ನಮಗ ಸಮನಾರ.
ಗಣಿತರ ಮಕ್ಕಳ ಭವಿಷ್ಯಕ್ಕೆ ಆಗಿರಿ ಆಧಾರ ನೋಡಿರಿ ನಮ್ಮ ಸಡಗರ ಆಗಿರಿ ನೀವು ಜೊತೆಗಾರ ಇದು ಎಲ್ಲರಿಗೂ ಹೆಮ್ಮೆ ಕಾರಣ ನಮ್ಮ ಶಾಲೆ ಹೆಮ್ಮೆ ಅಂತಾರ ಅಕ್ಷರ ಕ್ರಾಂತಿ ಮಾಡತೀವಿ ನಮಗ ಸಮನಾರ ನಾಗರದಿಂದ ಶಾಲೆ ನಮ್ದು ಕನ್ನಡ ಮೀಡಿಯಂ ಹಾಡಲ್ಲಿ ಕೋರುವೆ ನಿಮಗೆ ಹಾಡಿ ವೆಲ್ಕಮ್ ಹಾಡಲ್ಲಿ ಕೋರುವೆ ನಿಮಗೆ ಹಾಡಿ ವೆಲ್ಕಮ್ ಹಾಡಲ್ಲಿ ಕೋರುವೆ ನಿಮಗೆ ಹಾಡಿ ವೆಲ್ಕಮ್ ಆ ಜೀವನದಲ್ಲಿ ಖಾಲಿ ಹಾಳೆಯ ಮೇಲೆ ನಮ್ಮ ಜೀವನವನ್ನು ನಾವು ಹೇಗೆ ಬದುಕು ಕಟ್ಟಬೇಕು ಎಂಬುದು ನಾವು ಬರೆದುಕೊಳ್ಳಬೇಕು. ಬೇರೆಯವರಿಗೆ ಬರೆಯಲು ಬಿಟ್ಟರೆ ಅವರು ಬರೆದಂತೆ ನಾವು ಬದುಕಬೇಕು. ಎರಡು 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭದ ಪ್ರಯುಕ್ತವಾಗಿ ಆಯೋಜಿಸಿದ ಈ ಒಂದು ಪುಟ್ಟ ಗ್ರಾಮದ ಪುಟ್ಟ ಶಾಲೆಯ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ನೆರೆಯ ಗ್ರಾಮದಂಥ ಸುಖೇತ್ರ ಮಸೂತಿಯ ಶ್ರೀ ಮತ್ ಘನಚಕ್ರವರ್ತಿ ಶ್ರೀ ಪ್ರಭುಕುಮಾರ ಶಿವಾಚಾರ್ಯರು, ಶ್ರೀ ಜಗದೀಶ್ ಹಿರೇಮಠ್ ಸುಖೇತ್ರ ಮಸೂತಿ ಇವರನ್ನು ಈ ಕಾರ್ಯಕ್ರಮದ ಪರವಾಗಿ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ, ಶಾಲೆಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತೇನೆ. ಸನ್ಮಾನ್ಯ ಪೂಜ್ಯರಿಗೆ ನಮ್ಮ ಶಾಲೆಯ SDMCಯ ಅಧ್ಯಕ್ಷ ಈ ವೇದಿಕೆಯ ಸಾನ್ನಿಧ್ಯ ಸ್ಥಾನವನ್ನು
ನಾ ಬಂಧುಗಳನ್ನ ಹೇಳಿನಿ ಇಲ್ಲಿ ನೀವು ಹೊರಗಿಂದ ಏನೈತಲ್ಲ ಹಿರಿಯರು ನೀವೆಲ್ಲರೂ ಹೊರಗಿಂದ ಮಾಡ್ರಿ, ಆ ಒಳಗಿಂದ ಏನು ಮೂರ್ತಿ ಅದಲ್ಲ ದೇವ್ರನ್ನು ಅಂತ ಮಕ್ಕಳ ಮೂರ್ತಿ ಅವ್ರನ್ನ ತಯಾರು ಮಾಡೋ ಜವಾಬ್ದಾರಿ ನಮಗೆ ಬಿಡ್ರಿ ತಿಳಿನ. ಅದಕ್ಕೆ ಈ ನಮ್ಮ ಶಾಲೆಗೆ ಇವತ್ತು ಒಂದು 100 ಹುಡುಗರು ಬರಾಕತ್ತೇವು. ಮೊನ್ನೆ ನಾವು ಮಾಹಿತಿ ಕೊಟ್ಟು ನಮ್ಮ ಸಾಹೇಬರಿಗೆ ಓದು ಬರಹದಲ್ಲಿ ಯಾವ ಮಗನೂ ಹಿಂದಿಲ್ಲ, ಒಂದು 100ಕ್ಕೆ 100% ನಾವು ಮಾಡಿ ತೋರಿಸೇವು. ಸಾಹೇಬರು ಚೆಕ್ ಮಾಡ್ಯಾರ. ಅದಕ್ಕಾಗಿ ಇನ್ನೂ ಒಂದು ಮಾತು ನಮ್ಮ ಸಾಹೇಬರಿಗೆ ಏನು ಹೇಳಾಕತ್ತೀವಿ ಅಂತಂದ್ರೆ, ಇವತ್ತು ಒಂದು 100 ಅದಾವ, ಮುಂದಿನ ಸಲ ಒಂದು 110 120 ಆಗಬಹುದ್ರಿ ಅಂತ ಹೇಳಿ ನಾವು. ಯಾಕಂತಂದ್ರೆ ಪಾಲಕರು ನಮಗೆ ಭಾಳ ಹೇಳ್ಯಾರ, ನಾವೆಲ್ಲ ಇಲ್ಲೇ ಬರ್ತೀವ್ರಿ ಅಂತೇಳಿ. ಅದಕ್ಕೆ ಈಗ 5 ಜನ ಇದೇವು ನಾವು. ಸಾಹೇಬ್ರು ನಮಗೆ ಇನ್ನೊಂದು ಸಂಖ್ಯೆ ನಮ್ಮ ಶಿಕ್ಷಕರನ್ನು ಕೊಟ್ಟರು ಅಂತಂದ್ರೆ ಈ ಏನೈತ್ರಲ್ಲ ಇದಕ್ಕಿಂತ ನಾವು ಹೆಚ್ಚಿನ ಪ್ರಸಿದ್ಧತೆ ನಮ್ಮ ಮಕ್ಕಳ ಗುಣಾತ್ಮಕ ಶಿಕ್ಷಣ ಮಾಡಕ್ಕೆ ನಾವು ಶಕ್ಯ ಇದೇವು ಅನ್ನುವಂಥದ್ದು ಹೇಳ್ರಿ. ಇಲ್ಲಿ ಭಾಳ ಬಡವದಾಡ್ರಿ ಗೌಡ್ರ ತಂದೇವು 10,000 ರೂಪಾಯಿ ಕೊಟ್ರು ಅವ್ರು ಒಂದ ಕಡೆಗೆ. ಆನಂತರ ಈಗ ಸರ್ ಅಂದಂಗೆ ಮೊಮ್ಮಗ ಹುಟ್ಟಿತು, ಅವ್ರ ಜೀವನ ಅಗದಿ ಪಾವನ ಆಗಬೇಕು, ಮೊಮ್ಮಗ ಒಳ್ಳೇದಾಗಬೇಕು ಅನ್ನುವಂಥದ್ದು ಎಲ್ಲ ಮಕ್ಕಳಿಗೆ ನಾವು ಪಾಠ ಚಲ ಕೊಟ್ಟೆವು ಅಂದ್ರೆ ನನ್ನ ಮೊಮ್ಮಗ ಮತ್ತಷ್ಟು ಎನ್ನುವ ಮಾತನ್ನ ಹೇಳ್ತಾ ಈ ನಾಗರದಿನ್ನಿ ಗ್ರಾಮದಲ್ಲಿ ಈ ಒಂದು ಶಾಲೆ ಇಷ್ಟು ಉತ್ತುಂಗಕ್ಕೆ ಏರ್ಬೇಕಾದ್ರೆ ಇಲ್ಲಿ ಶಿಕ್ಷಣವೇ ಓಕೆ. ಮೊಟ್ಟ ಮೊದಲನೇದಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ, ನನಗೆ ಕಲಿಸಿದ ಗುರುಗಳನ್ನು ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಇವತ್ತಿನ ದಿನ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಅತ್ಯುತ್ತಮವಾದಂಥ ಒಂದು ಸುಕ್ಷೇತ್ರ ಆಗಿರ್ತಕ್ಕಂಥ ಮಸೂತಿ ಗ್ರಾಮದ ಪೂಜ್ಯರ ಪಾದಗಳಿಗೆ ನೆಚ್ಚಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅವರಿವರನ್ನದೇ ಯಾರ ಹೆಸರು ತಗೊಳ್ಳಂಗಿಲ್ಲ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಈ ಗ್ರಾಮದ ಹಿರಿಯರೇ, ನಮ್ಮ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಜಗಮಿಟ್ ಸರ್ ಅವರೇ, ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗದ್ದಾಳ್ ಅವರೇ, ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಾಗರದಿನ್ನಿ ಗ್ರಾಮದ ತಾಯಂದಿರೇ, ಸಹೋದರರೇ, ಸಹೋದರಿಯರೇ, ಹಳೆಯ ವಿದ್ಯಾರ್ಥಿಗಳೇ, ಯುವಕ ಮಿತ್ರರೇ, ಎಲ್ಲ ಈ ಶಾಲೆಯ ಮುದ್ದು ಪುಟಾಣಿಗಳೇ, ಇವತ್ತು ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ಕ್ಷಮೆ ಕೇಳಿಕೊಂಡು ನಮ್ಮ ಪ್ರಮುಖ ಘಟ್ಟ ಅಂತಂದರೆ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ. ಆ 7ನೇ ತರಗತಿ ವಿದ್ಯಾರ್ಥಿ ಬೀಳ್ಕೊಡುಗೆಯಲ್ಲಿ ಆ ಶಾಲೆಯಲ್ಲಿ 7 ವರ್ಷಗಳ ಸತತ ಕಾಲ ಕಲಿತು ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದೇ ಒಂದು ವಿದ್ಯಾರ್ಥಿನಿ. ನಾವು ಸಾಕಷ್ಟು ಅದಾರ, ಅದನ್ನು ಇಲ್ಲಿ ಮುಂದುವರಿಸೋದಿಲ್ಲ, ಒಬ್ಬಕ್ಕಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದೇವೆ. ಕುಮಾರಿ ಅಮೃತ ಕಂಬೋಗಿ ವಿದ್ಯಾರ್ಥಿನಿ ತನ್ನ 2 ಅನಿಸಿಕೆಗಳನ್ನು ಹೇಳಬೇಕು ಅಂತ ತಿಳ್ಕೊಂಡು ಅಲ್ಲಿ ಕೇಳ್ಕೊತಾ ಇದ್ದೆ. ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ನನ್ನ ಆರಾಧ್ಯ ದೇವನಾದ ಶ್ರೀ ಮಾರುತೇಶ್ವರನಲ್ಲಿ ಹನಿಮನಿದು ವೇದಿಕೆಯ ಮೇಲೆ ಆಸೀನರಾದ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಊರಿನ ಎಲ್ಲ ತಂದೆ ತಾಯಿಗಳೇ, ಪ್ರೀತಿಯ ಗುರುಗಳೇ, ಗುರುಮಾತೆಯರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇಂದು ನಾನು ಬೀಳ್ಕೊಡುವ ಸಮಾರಂಭದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ ಬಯಸುತ್ತೇನೆ. ಇಂದು ನಾನು 1ನೇ ತರಗತಿಯಿಂದ 7ನೇ ತರಗತಿಯಲ್ಲಿ ಕಲಿತು ಎಲ್ಲ ಗುರುಗಳು ಮತ್ತು ಗುರುಮಾತೆಯರ ಪ್ರೀತಿಗೆ ಪಾತ್ರರಾಗಿದ್ದೇನೆಂದು ಹೆಮ್ಮೆಯಿಂದ ಹೇಳುತ್ತೇನೆ. ನಾವು ಈ ಶಾಲೆಯಲ್ಲಿ ಕಳೆದ ದಿನಗಳು ಮತ್ತು ಗೆಳೆಯರ ಜೊತೆ ಆಟವಾಡಿದ ಕ್ಷಣಗಳು ನಮಗೆ ಮರೆಯದ ನೆನಪಿನ ಬುತ್ತಿಯಾಗಿ ಉಳಿದಿರುತ್ತದೆ. ಕೇವಲ ಮಣ್ಣಿನ ಮುದ್ದೆಯಾಗಿ ಬರುವ ನಮ್ಮೆಲ್ಲರನ್ನು ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಿ ತಿದ್ದಿ ಬುದ್ಧಿ ಹೇಳಿ ಒಂದು ಸುಂದರ ಮೂರ್ತಿಯನ್ನಾಗಿಸಿದ ಕೀರ್ತಿ ನಮ್ಮ ಶಾಲೆಯ ಶಿಕ್ಷಕರುಗಳಿಗೆ ಸಲ್ಲುತ್ತದೆ. ಮುಂದೆ ಗುರಿ ಇರಿಸಿಕೊಳ್ಳಿ, ನಿಮ್ಮ ಹಿಂದೆ ನಾವಿದ್ದೇವೆ. ಶಿಕ್ಷಣ ಹುಲಿ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಆಯುಧವೆಂದರೆ ಅದುವೇ ಶಿಕ್ಷಣ. ಶಿಕ್ಷಣದಿಂದ ಮಾತ್ರ ಸಾಧ್ಯ. ಯಾರೂ ಕದಿಯದ ಸಂಪತ್ತನ್ನು ಮುಗ್ಧ ಮನಸ್ಸುಗಳಲ್ಲಿ ಅಕ್ಷರವನ್ನು ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲುವ ಏಕೈಕ ಶಿಲ್ಪಿಗಳೆಂದರೆ ಅದುವೇ ನಮ್ಮ ಶಾಲೆಯ ಶಿಕ್ಷಕರು ಎಂದು ಹೆಮ್ಮೆಯಿಂದ ಹೇಳ ಬಯಸುತ್ತೇನೆ.
ನಡೆಸಿಕೊಂಡು ನಮ್ಮೆಲ್ಲರನ್ನು ಸರಿದಾರಿಯಲ್ಲಿ ನಡೆಯುವಂತೆ ಪ್ರೇರೇಪಿಸಿದ ಗುರು ವೃಂದಕ್ಕೂ ನಾನು ಋಣಿಯಾಗಿರುತ್ತೇನೆ. ಕಾಗುಣಿತ ತಪ್ಪಾಯಿತು ಅಂತ 10 ಸಾರಿ ಅದನ್ನೇ ಬರೆಸಿ ಅಕ್ಷರ ದುಂಡಾಗುವಂತೆ ಮಾಡಿದ ಕನ್ನಡ ಮತ್ತು ಹಿಂದಿ ಗುರುಗಳಾದ ಶ್ರೀ ಇ.ಎಸ್. ಹಿರೇಮಠ್ ಗುರುಗಳಿಗೂ ಪ್ರೀತಿಯ ವಂದನೆಗಳು. ನಮ್ಮ ಭಾಷೆಯನ್ನು ಗೌರವಿಸು, ಬೇರೆ ಭಾಷೆಯನ್ನು ಪ್ರೀತಿಸು, ಸರಳ ಲೆಕ್ಕಾಚಾರ, ಸರಳ ವಿಜ್ಞಾನ ಪ್ರಯೋಗ ಮಾಡಿಸುತ್ತಿರುವ ನಮ್ಮ ಪ್ರೀತಿಯ ಗುರುಮಾತೆಯರಾದ ಶ್ರೀಮತಿ ಬಿ.ಎಸ್. ಕಂಕನವಾಡಿ ಗುರುಮಾತೆಯರಿಗೂ ಪ್ರೀತಿಯ ವಂದನೆಗಳು. ನಮ್ಮೆಲ್ಲ ಶಾಲೆಯ ಮಕ್ಕಳನ್ನು ಗಮನಿಸುತ್ತಾ ಬಿಸಿ ಊಟದಲ್ಲಿ ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚೆಂದು ತಿಳಿದು ಸಮಯ ಸಿಕ್ಕಾಗ ಎಲ್ಲ ವರ್ಗದ ಮಕ್ಕಳಿಗೆ ಅಭ್ಯಾಸದ ಬಗ್ಗೆ ಗಮನ ಹರಿಸುತ್ತಿರುವ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಡಿ.ಎಚ್. ರಾಠೋಡ್ ಗುರುಗಳಿಗೂ ಪ್ರೀತಿಯ ವಂದನೆಗಳು. ನಮ್ಮ ಚಿಲಿಪಿಲಿ ನಲಿ ಕಲಿ ವರ್ಗದ ಮಕ್ಕಳಿಗೆ ಓದು ಬರಹ, ಮಗ್ಗಿ ಸುಗ್ಗಿ, ಅಭಿನಯ ಗೀತೆಗಳ ಮುಖಾಂತರ ಮಕ್ಕಳ ಪ್ರಗತಿಗೆ ಶ್ರಮಿಸುವ ಪ್ರೀತಿಯ ಗುರುಗಳಾದ ಶ್ರೀ ಬಿ.ಎಲ್. ಸಾರ್ವಾಡ್ ಗುರುಗಳಿಗೂ ಪ್ರೀತಿಯ ವಂದನೆಗಳು. ನಮ್ಮೆಲ್ಲ ಶಾಲೆಯ ಮಕ್ಕಳಿಗೆ ಅಕ್ಷರ ಜ್ಞಾನವನ್ನು ನೀಡುತ್ತಿರುವ ಪ್ರೀತಿಯ ಗುರುಮಾತೆಯರಾದ ಶ್ರೀಮತಿ ಕೆ.ಎಸ್. ಮಾಲಿ ಪಾಟೀಲ್ ಗುರುಮಾತೆಯರಿಗೂ ಪ್ರೀತಿಯ ವಂದನೆಗಳು. ನಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಧೈರ್ಯ ತುಂಬಿ ಶಾಲೆಯ ಬೇಡಿಕೆಗಳಿಗೆ ಸ್ಪಂದಿಸುತ್ತಿರುವ ನಮ್ಮ ಶಾಲೆಯ ಎಸ್ಡಿಎಂಸಿಯ ಸದಸ್ಯರು, ಅಧ್ಯಕ್ಷರು ಪ್ರೀತಿಯ ವಂದನೆಗಳು. ನಮ್ಮ ನಾಗರದಿನ್ನಿ ಗ್ರಾಮದ ಹಿರಿಯರ ಪುಣ್ಯತಿಥಿ ಹಾಗೂ ಮುದ್ದು ಮಕ್ಕಳ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮೆಲ್ಲ ಮಕ್ಕಳಿಗೆ ನೋಟ್ಬುಕ್, ಪೆನ್ನು, ಪುಸ್ತಕ ಮತ್ತು ಬ್ಯಾಗ್ಗಳನ್ನು ನೀಡಿ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪ್ರೋತ್ಸಾಹಿಸುವ ಎಲ್ಲ ಗಣ್ಯಮಾನ್ಯರಿಗೂ ಪ್ರೀತಿಯ ಅಭಿನಂದನೆಗಳು. ನಮಗೆಲ್ಲರಿಗೂ ದಿನಾಲು ರುಚಿಯಾಗಿ ಊಟ ಮಾಡಿ ನಮ್ಮೆಲ್ಲರನ್ನು ಪ್ರೀತಿಯಿಂದ ಕಾಣುವ ತಾಯಿಯ ಸ್ವರೂಪಿಯಾದ ಬಡಿಗೇರಕ್ಕೋರು ಹಾಗೂ ವಾಲಿಕಾರಕ್ಕೋರಿಗೂ ಪ್ರೀತಿಯ ವಂದನೆಗಳು. ಕೂಡುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ ಎಂಬಂತೆ ಇಂದು ನಾವು ಈ ಶಾಲೆಯನ್ನು ಬಿಟ್ಟು ಹೋಗುವುದು ಅನಿವಾರ್ಯವಾಗಿದೆ. ಈ ಶಾಲೆಯ ಎಲ್ಲ ತಂದೆ ತಾಯಿಗಳ ಗುರು ವೃಂದದವರ ಹೆಸರನ್ನು ತರುವ ಮಕ್ಕಳಾಗಿ ಬೆಳೆಯುತ್ತೇವೆಂದು ಹೆಮ್ಮೆಯಿಂದ ಹೇಳ ಬಯಸುತ್ತೇನೆ. ತಂದೆಯ ಕೋಪ ಉತ್ತಮ ದಾರಿ ತೋರಿಸುತ್ತದೆ, ತಾಯಿಯ ಕೋಪ ಹಸಿದ ಹೊಟ್ಟೆಯನ್ನು ತುಂಬಿಸುತ್ತದೆ, ಗುರುವಿನ ಕೋಪ ಉತ್ತಮ ವಿದ್ಯೆ ಕಲಿಸುತ್ತದೆ ಎಂಬ ಮಾತಿನಂತೆ ನಿಮ್ಮೆಲ್ಲರ ಮಾರ್ಗದರ್ಶನದಂತೆ ನಡೆಯುತ್ತಾ ಉತ್ತಮ ಅಂಕಗಳನ್ನು ಗಳಿಸಲು ಶ್ರಮಿಸುತ್ತೇವೆಂದು ಹೇಳ ಬಯಸುತ್ತೇನೆ. ನಮ್ಮಿಂದ ಗುರು ಬೆಳಗಕ್ಕೂ ಸಹೋದರ ಸಹೋದರಿಯರಿಗೂ ಏನಾದರೂ ಮನಸ್ಸಿಗೆ ನೋವನ್ನುಂಟು ಮಾಡುವ ಸಂದರ್ಭ ಬಂದಿದ್ದರೂ ಕ್ಷಮೆ ಇರಲಿ. ನಿಮ್ಮನ್ನು ನಿಮ್ಮ ಪ್ರೀತಿಯ ಸುದಿನಗಳನ್ನು ನೆನಪಿಸಿದಾಗ ಬಿಟ್ಟು ಹೋಗುವುದೆಂದರೆ ನನಗೆ ದೊಡ್ಡ ಸವಾಲಾಗಿದೆ ಎಂದು ಮನದಾಳದಿಂದ ಹೇಳ ಬಯಸುತ್ತೇನೆ. ಒಟ್ಟಿನಲ್ಲಿ ಇಂಥ ಶಾಲೆಯಲ್ಲಿ ಇಂಥ ಶಿಕ್ಷಕರ ಮುಖೇನ ಕಲಿತ ವಿದ್ಯೆ ಶಾಶ್ವತವಾಗಿದೆ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ತಮಗೆಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಸಾಧನೆ ಮಾಡಿಕೊಂಡು ಆ ವಿದ್ಯಾರ್ಥಿನಿ ಅತ್ಯಂತ ಯಶಸ್ವಿಯಾಗಿ ಇನ್ನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಜ್ಞಾನ ಸಾಗರದಂತಿದ್ದ ಪರಮ ಪೂಜ್ಯರ ಅನಿಸಿಕೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಪೂಜ್ಯರು ಸಾಕಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಹೋದ ವರ್ಷ ನಾವು ನೋಡಿದೆವು. ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಶಿಕ್ಷಕರನ್ನು ಕರೆಸಿ ಸನ್ಮಾನಿಸುವುದರ ಜೊತೆಗೆ ವಿದ್ಯಾದಾನವನ್ನು ಮತ್ತು ಜ್ಞಾನವನ್ನು ಪಸರಿಸುತ್ತಾ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ, ರಾಜಕೀಯ ಒತ್ತಡಗಳಿಗೆ ಒಳಗಾಗದೆ ತಮ್ಮ ಉತ್ತಮವಾದಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ನಮಗೆ ಹೆಚ್ಚು ಹೆಚ್ಚು ಜ್ಞಾನದ ಅಮೃತವನ್ನು ಉಣಿಸ್ತಾ ಇದ್ದಾರೆ. ಅಂಥ ಪರಮ ಪೂಜ್ಯರು ತಮ್ಮ ಗ್ರಾಮಕ್ಕೆ ಬಂದು ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಹಾಗೂ ನಮ್ಮನ್ನು ಶುಭ ಹಾರೈಸಬೇಕು ಅಂತ ತಿಳ್ಕೊಂಡು ಆ ಪರಮ ಪೂಜ್ಯರಲ್ಲಿ ಹಣೆಮಣಿದು ಅವರಿಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಪ್ರಪ್ರಥಮದಲ್ಲಿ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡಿಕೊಂಡು
ನಾಗರದಿನ್ನಿ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 7ನೇ ತರಗತಿಯ ಮಕ್ಕಳ ಬೀಳ್ಕೊಡೋ ಸಮಾರಂಭ. ಈ ಉಭಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ಈ ಗ್ರಾಮದ ಹಿರಿಯರಾದ ಹಾಗೂ PKPS ಬ್ಯಾಂಕಿನ ಅಧ್ಯಕ್ಷರೂ ಆಗಿರುವಂಥ ಹನುಮಂತಗೌಡ ಕುಬ್ಕಡ್ಡಿಯವರಿಗೂ, ಶಾಲೆಯ ಎಲ್ಲ ಮಕ್ಕಳಿಗೂ ಮೊಮ್ಮಗನ ಹುಟ್ಟುವಿಕೆಯ ಸಂತಸದಲ್ಲಿ ಮಕ್ಕಳೆಲ್ಲರಿಗೂ ಬ್ಯಾಗ್ಗಳನ್ನು ಕೊಡಮಾಡಿರುವಂಥ ಶಿವನಗೌಡವರಿಗೂ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಸಿದ್ದನಗೌಡವರಿಗೂ, ಬಸನಗೌಡರಿಗೂ, ಶಾಲೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಬೆಳೆಸಲು ಕಾರಣೀಭೂತರಾಗಿರುವಂಥ ರಂಗನಗೌಡವರಿಗೂ, ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥ ಶಿವಶರಣಪ್ಪ ತಡಲಿಯವರಿಗೂ, ಈಗಿನ STMC ಅಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರಿಗೂ, ಶಾಲೆಯ ಮುಖ್ಯ ಗುರುಗಳಿಗೂ, ಮಕ್ಕಳಿಗೆ ಅತ್ಯುತ್ತಮ ಮಟ್ಟದ ಶಿಕ್ಷಣವನ್ನು ಕೊಡಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಹಿರೇಮಠ ಸರ್ ಅವರಿಗೂ, ಎಲ್ಲ ಸಹಶಿಕ್ಷಕರಿಗೂ, ಗುರುಮಾತೆಯರಿಗೂ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ತಂದೆ ತಾಯಂದಿರಿಗೂ, ಮುದ್ದು ಮಕ್ಕಳಿಗೂ ಶರಣು ಶರಣಾರ್ಥಿಗಳು. ಈ ಶಾಲೆಯ ಬಗ್ಗೆ ಹಿರೇಮಠ ಸರ್ ಭಾಳ ಚೆನ್ನಾಗಿ ಒಳ್ಳೆಯ ವಿಷಯಗಳನ್ನು ವ್ಯಕ್ತ ಮಾಡಿದರು. ಈ ನಮ್ಮ ನಾಗರದಿನ್ನಿ ಶಾಲೆ ಅತ್ಯುತ್ತಮ ಮಟ್ಟದಲ್ಲಿ ನಡೆಯಲು ಕಾರಣ ಈ ಗ್ರಾಮದ ಎಲ್ಲ ಹಿರಿಯರು ಅನ್ನುವಂಥ ಮಾತನ್ನು ಭಾಳ ಚೆನ್ನಾಗಿ ಪ್ರೀತಿಯಿಂದ ಆತ್ಮೀಯತೆಯಿಂದ ಹೇಳಿದರು. ಮಕ್ಕಳು ಕೂಡ ಭಾಳ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ಕೂಡ ಎಲ್ಲ ಶಿಕ್ಷಕರು ನಾನು ಬರ್ತಾ ಇರಬೇಕಾದ್ರೆ ಹೇಳಿದರು. ಭಾಳ ಸಂತೋಷ. ಸರ್ವಜ್ಞ ಒಂದು ಮಾತನ್ನು ಹೇಳ್ತಾನೆ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಕ್ಕು, ವಿದ್ಯೆ ಇರುವವನ ಮುಖವು ಮುದ್ದು ಬರುವಂತಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಕ್ಕೂ ಸರ್ವಜ್ಞ. ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಪರಸ್ಥಳದಿಂದ ಆಗಮಿಸಿದ ಎಲ್ಲ ಸರ್ವ ನಮ್ಮ ಶಾಲೆಯ ಅಭಿಮಾನಿಗಳಿಗೆ ಅಭಿನಂದನೆ ಸಲ್ಲಿಸಿ ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.